ಪ್ರಿಯ ವೀಕ್ಷಕರೇ, ನಮಸ್ಕಾರ. ಇಂದು ನಾವು ಮಾತನಾಡೋಣ ಕರ್ನಾಟಕ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಯಾದ ಯುವನಿಧಿ ಬಗ್ಗೆ. ಈ ಯೋಜನೆಯು ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವ ಯುವಕ-ಯುವತಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶವನ್ನು ಹೊಂದಿದೆ. ಯುವನಿಧಿ ಯೋಜನೆಯನ್ನು ಕರ್ನಾಟಕ ಸರ್ಕಾರವು 2024ರ ಜನವರಿ 12ರಂದು ಅಧಿಕೃತವಾಗಿ ಉದ್ಘಾಟಿಸಿತು. ನೋಂದಣಿ ಪ್ರಕ್ರಿಯೆಯು 2023ರ ಡಿಸೆಂಬರ್ 26ರಿಂದ ಆರಂಭವಾಯಿತು. ಈ ಯೋಜನೆಯಡಿ ಪದವೀಧರರಿಗೆ ತಿಂಗಳಿಗೆ ₹3,000 ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ₹1,500 ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ. ಈ ಭತ್ಯೆಯು ಗರಿಷ್ಠ 2 ವರ್ಷಗಳ ಅವಧಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ ಫಲಾನುಭವಿ ಉದ್ಯೋಗ ಪಡೆದರೆ ಅಥವಾ 2 ವರ್ಷಗಳು ಪೂರ್ಣಗೊಂಡರೆ ಭತ್ಯೆಯನ್ನು ತಕ್ಷಣವೇ ನಿಲ್ಲಿಸಲಾಗುತ್ತದೆ. ಇದು ಯೋಜನೆಯ ಮೂಲ ನಿಯಮವಾಗಿದೆ. ಯುವಕರು ಉದ್ಯೋಗ ಹುಡುಕಾಟದ ಸಮಯದಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಲು ಇದು ಸಹಾಯ ಮಾಡುತ್ತದೆ. ಆದರೆ ಶಾಶ್ವತವಲ್ಲ. ಪ್ರಸ್ತುತ 2026ರ ಜನವರಿ ವೇಳೆಗೆ ಮೊದಲ ಬ್ಯಾಚ್ನ ಫಲಾನುಭವಿಗಳು 2024ರಲ್ಲಿ ಆರಂಭವಾದವರು ಸುಮಾರು 2 ವರ್ಷಗಳನ್ನು ಪೂರೈಸುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಭತ್ಯೆ ನಿಲ್ಲುವುದು ಸಹಜ ಪ್ರಕ್ರಿಯೆಯಾಗಿದೆ. ಸರ್ಕಾರದ ಅಂದಾಜು ಪ್ರಕಾರ ಲಕ್ಷಾಂತರ ಫಲಾನುಭವಿಗಳು ಈ ಅವಧಿ ಮುಗಿದ ನಂತರ ಯೋಜನೆಯಿಂದ ಹೊರಬೀಳುತ್ತಾರೆ. ಆದರೆ ಹೊಸ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವವರು ಇನ್ನೂ ಅರ್ಜಿ ಸಲ್ಲಿಸಿ ಪ್ರಯೋಜನ ಪಡೆಯಬಹುದು. ಯೋಜನೆಯ ಅರ್ಹತೆಗಳು ಸಂಕ್ಷಿಪ್ತವಾಗಿ: ಕರ್ನಾಟಕದ ನಿವಾಸಿಯಾಗಿರಬೇಕು, 2022-23 ಅಥವಾ ನಂತರದ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು, ಪೂರ್ಣಗೊಂಡ 180 ದಿನಗಳ ನಂತರವೂ ಉದ್ಯೋಗ ಸಿಗದೇ ಇರಬೇಕು, ಉನ್ನತ ಶಿಕ್ಷಣ ಅಥವಾ ಇತರ ಯೋಜನೆಗಳಡಿ ಇರುವವರು ಅರ್ಹರಲ್ಲ. ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ sevasindhu.gs.karnataka.gov.in ಬಳಸಿ. ಪ್ರತಿ ತಿಂಗಳು ನಿರುದ್ಯೋಗ ಸ್ಥಿತಿಯನ್ನು ಸ್ವಯಂ ಘೋಷಣೆ ಮಾಡಬೇಕು. ಈ ಯೋಜನೆಯು ಯುವಜನತೆಗೆ ತಾತ್ಕಾಲಿಕ ನೆರವು ನೀಡುತ್ತದೆಯೇ ಹೊರತು ಶಾಶ್ವತ ಪರಿಹಾರವಲ್ಲ. ಆದ್ದರಿಂದ ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳಲ್ಲಿ ಭಾಗವಹಿಸಿ ಉದ್ಯೋಗ ಪಡೆಯುವತ್ತ ಗಮನಹರಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ.